ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವ. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮನವಿ ಸೆಕ್ರೆಟರಿಗಳಿಗೆ, MLAಗಳಿಗೆ, ಚೇರ್ಮನ್ ದಯವಿಟ್ಟೆಲ್ಲ MP ಮೇಡಮ್ ಅವರಿಗೆಲ್ಲ ಬರ್ಬೇಕು ಅಂತ ಕೇಳ್ಕೊಂತೇವೆ. ಜಿಲ್ಲಾ ಮಹಿಳಾ ಅಧ್ಯಕ್ಷ ನೀವೊಂದ್ಸರಿ ಸರ್ ಈ ಕಡೆ ಸರ್, ಈ ಕಡೆ ಸರ್ ಥ್ಯಾಂಕ್ ಯು. ಮುಖಂಡರುಗಳಲ್ಲಿ ಬರ್ಬೇಕು ಅಂತ ಕೇಳ್ಕೊಂತೇನೆ. ಹಳ್ಳಿಮರ ಸರ್ಕಲ್ ದಯವಿಟ್ಟು ಬರ್ಬೇಕು ಅಂತ ಕೇಳ್ಕೊಂಡ್ರೆ ದಯವಿಟ್ಟು ಜಾಗ ಬರ್ಬೇಕು. ದಯವಿಟ್ಟು ಎಲ್ಲರೂ ದಯವಿಟ್ಟು ಮುಖಂಡರುಗಳಿಗೆ, MLAಗಳಿಗೆ, MLCಗಳಿಗೆ, ಬೋರ್ಡ್ ಚೇರ್ಮನ್ಗಳು ಬರ್ರಿ ಸರ್. ನಿಲ್ಲಿಸಿ 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 ಗಾಜಿ ಚೋರ್ ಚೋರ್ ಗಾಜಿ ಚೋರ್ ಚೋರ್ ಚೋರ್. ಏನೋ ಚೋರ್ ಚೋರ್ ಧನ್ಯವಾದಗಳು. ಧನ್ಯವಾದ. ಉದ್ಘಾಟನಾ ಸಮಾರಂಭದಲ್ಲಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಈ ಹಾಸನ ಸಂಸ್ಥೆಯ ಅಧ್ಯಕ್ಷರು ಶ್ರೀನಿವಾಸ್, ಗೌರವ ಅಧ್ಯಕ್ಷರು ವಿಜಯ್ ಕುಮಾರ್ ಹಾಗೂ ನಮ್ಮ ಹಿರಿಯ ಎಲ್ಲ ಪ್ರಭಾವಿ ಹಾಸನದ ವ್ಯಕ್ತಿಗಳೇ, ಹಾಗೆ ಉಪಸ್ಥಿತರಿರುವ ನಮ್ಮ ಕರ್ನಾಟಕ ಪೌರ ಸಂಘಟಕರಾದ ಹನುಮಂತಗೌಡ್ರೆ ಹಾಗೂ ಹಾಸನ ಡಿಸ್ಟ್ರಿಕ್ಟ್ ಪೌರತ್ವ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಈಗ ಬಸವರಾಜ ರೆಡ್ಡಿ ಅವರು CM ಸ್ಥಾನ ಆಕಾಂಕ್ಷಿ ಅಂತ ಹೇಳಿದ್ರೆ, ಮತ್ತು ಅನೇಕ ಆಕಾಂಕ್ಷಿಗಳು ಬೇಕಾದ ಜನ ಇದ್ದಾರಪ್ಪ. ನಾನು ಹೇಳ್ಬೋದು, ನಾನು ಆಕಾಂಕ್ಷಿ ಅಂತ ಹೇಳ್ಬೋದು. ಆಕಾಂಕ್ಷಿ ವಿಷಯ ಏನಲ್ಲ. ಇಲ್ಲಿ ಈ ವಿಷಯಗಳೆಲ್ಲ ಚರ್ಚೆ ಮಾಡುವಂಥ ಅವಶ್ಯಕತೆನೇ ಇಲ್ಲ. CM ಮುಖ್ಯಮಂತ್ರಿಯವರು, ಇದು ಹೈಕಮಾಂಡ್ ಅವರು ತೀರ್ಮಾನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಹೈಕಮಾಂಡ್ ತೀರ್ಮಾನದ ಪ್ರಕಾರ ನಮ್ಮ ಸರ್ಕಾರ ನಡೀತದೆ. CM ಅವರು ಕೂಡ ಅದೇ ಒಂದು ಇದರಲ್ಲಿ ಹೋಗ್ತಾ ಇದ್ದಾರೆ. ಅದರಿಂದ ಈ ಪ್ರಶ್ನೆ ಉದ್ಭವನೇ ಆಗೋದಿಲ್ಲ. ಅದು ಕೆಲವರೆಲ್ಲ ಏನೇನು ಹೇಳಿಕೆಗಳಿಂದ ಸ್ವಲ್ಪ ಬಂದಿದೆ ಹೊರತು ವಸ್ತುಸ್ಥಿತಿಯಲ್ಲಿ ಯಾವುದೇ ಈ ಥರದ ವಿಚಾರ ನಮ್ಮ ರಾಷ್ಟ್ರ ಮಟ್ಟದ ಕಾಂಗ್ರೆಸ್ ಮಟ್ಟದಲ್ಲಿ ಎಲ್ಲೂ ಕೂಡ ಚರ್ಚೆನೇ ಆಗಿದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು,
ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.